Hello everyone. Okay, now we are ready. Moye. Moye. Oh my god, ನಿನ್ಕಿಂತ ಕ್ಯೂಟ್ ಇದಿರೋದು ನಿಂಗೆ ಗೊತ್ತಿಲ್ವಾ? ಈಗ ಇದೆಯಾ ಅಂತ ಖುಷಿ ಪಡ್ಬೇಕು ನೀನು. ಎರಡು ಮಿಕ್ಸ್. So ಇದು ಗೋಲ್ಡ್ ವಿನ್ನರ್. ರುಚಿ ಗೋಲ್ಡ್. ಹೆಂಗೆ ನಾವು ಮತ್ತೆ ಅಲ್ಲಿಗೆ ಹೋಗ್ತಾ ಇದೀವಿ ನಾವು. Hello everyone, welcome back to my YouTube channel. So basically ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಜಾಲಿವುಡ್ ಅನ್ನೋ ಒಂದು ಅಡ್ವೆಂಚರಸ್ ಪ್ಲೇಸಿಗೆ ಬಂದಿದ್ದೀನಿ. ನೋಡಿ ಇವಾಗ ನಮ್ಮ ಮೇಡಮ್ ಅವರು ಬ್ಯಾಂಡ್ ಆಗ್ತಾ ಇದ್ದಾರೆ ಒಳಗಡೆ ಕಳ್ಸೋದಿಕ್ಕೆ. ಇನ್ನು ಎಲ್ಲಿಗೆ ಹೋಗ್ತಾ ಇರೋದು? ಜಾಲಿವುಡ್ಗೆ ಹೋಗಿ ಜಾಲಿ ಮಾಡೋಣ, ಆಟ ಆಡೋಣ, ಕಳ್ದೋಗ್ಬಿಡ್ತೀವೆಲ್ಲ ಒಟ್ಟಿಗೆ ಬರೋಣ. ಕೈ ಹಿಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗೋಣ. ಈ ತರ ಕೈ ಇಟ್ಕೊಂಡು ಓಕೆ, ನಾವು ವಿ ಆರ್ ರೆಡಿ. ಮೋಯೆ ಯಾರು ನೀಗ್ರೋಸ್ ಬಂದ್ಬಿಟ್ಟಿದ್ದಾರೆ, ಅವರು ಕನ್ನಡಿಗರೇ. ಈ ಜನರೇಷನ್ ಎಲ್ಲ ಇದ್ರೆ ಎಷ್ಟು ಚೆನ್ನಾಗಿದೆ. ಅವೆಲ್ಲ ಬರೀ ಮೊಬೈಲು, ವೈಫೈನು, ನೆಟ್ವರ್ಕ್, ಬೆಂಕಿ ಅಲ್ಲ ಸುಮ್ಮನೆ ಮಾಡಿರೋದು. ಅದು ಲೈಟು. ಮೇಲೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆರ್ಟಿಫಿಷಿಯಲ್, ಅದು ರಿಯಲಿಸ್ಟಿಕ್ ಆಗಿದೆ ಆಕ್ಚುಲಿ. ಹಲೋ ಸೂಪರ್. ಇವರೇ ನಮ್ಮ ಡ್ಯಾನ್ಸ್ ಮಾಸ್ಟರ್. ಒಂಚೂರು ಎಷ್ಟು ಕ್ಯೂಟ್ ಆಗಿದ್ದೀನಿ, ಆ ತರ ಇದ್ದೀನಂತೆ. ಓ ಮೈ ಗಾಡ್, ನಿನ್ಕಿಂತ ಕ್ಯೂಟ್ ಇದಿರೋದು ನಿಂಗೆ ಗೊತ್ತಿಲ್ವಾ? ಈಗ ಇದೆಯಾ ಅಂತ ಖುಷಿ ಪಡ್ಬೇಕು ನೀನು. ನಾನೇ ಡ್ಯಾನ್ಸ್ ಆಡಿ ಅಪ್ಪ. ಅದು ಎನ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಅವ್ರು ಯಾಕೋ ನಿಮ್ಮನ್ನ ನೋಡ್ತಾನೆ ಇಲ್ಲ, ಯಾಕೋ ತಲೆ ಬಗ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟಾರೆ. ಹೊಡೆದ್ಬಿಡ್ತಾರೆ ಏನು ಸ್ವಲ್ಪ ಹೋದ್ರೆ. ಇಲ್ಲಿ ಕೋರ್ಗಳಿಲ್ಲ ಐತೆ ಹೊಡೆಯಕ್ಕೆ. ಓ ಕರೆಕ್ಟು, ಅವ್ರು ಈಗ ಬಂದ್ಬಿಟ್ಟು ಸ್ಟಕ್ ಆಗ್ಬಿಟ್ಟವ್ರೆ, ಅದಕ್ಕೆ ಅವ್ರು ಸ್ಟಕ್ ಆಗ್ಬಿಟ್ಟವ್ರೆ. ಕಿತ್ಕೋ ಕೋಲಕ್ಕಾಗಲ್ಲ. ಇಟ್ಕೋ ಅಂತೆ. ಮುಂದೆ ಇರೋದು ಇನ್ನೊಂದು. ಮಡ್ಕೆ ಕಲರ್ ಮಡ್ಕೆ ಐತೇನೋ. ಫುಲ್ ಟ್ಯಾನ್. ನಾನು ಕೇಳಂಗೇ ಇಲ್ಲ. ಎಲ್ಲಿಗೆ ಜರ್ನಿ ಸ್ಟಾರ್ಟ್ ಮಾಡಿ? ಡ್ರೈವರ್ ಯಾಕೋ ಓಡಿಸ್ತಿಲ್ಲ ಅನ್ಸುತ್ತೆ. ಫಿಲ್ ಆಗಬೇಕು, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಪ್ಯಾಸೆಂಜರ್ಸ್ ವೇಟಿಂಗಾ? ಬೇಗ ಟೈಮ್ ಆಯ್ತು. ಹೌದು, ಇದೆ ಪೆಟ್ರೋಲ್ ಅಥವಾ ಡೀಸೆಲ್? ಎರಡು ಮಿಕ್ಸ್. ಸೊ ಇದು ಗೋಲ್ಡ್ ವಿನ್ನರ್. ರುಚಿ ಗೋಲ್ಡ್. ನಿಮ್ದು ಸನ್ಫ್ಲವರಾ? ಯಾಕ ನಿಮ್ದು ಕೊಕೊನಟ್.
ನಿಮ್ದು ಡಾರ್ಕ್ ಯಾರ್ಯಾರು ನಯಾಗ್ರಾ ಫಾಲ್ಸ್ ನೋಡಿಲ್ಲ ನೋಡ್ಕೊಬಿಡಿ, ನೋಡ್ಕೊಡಿ. ಇಲ್ಲೊಂದಿದೆ, ಈ ಕಡೆ ಒಂದಿದೆ, ಎರಡೆರಡಿದೆ. ನೋಡಿ ಕಡಿಮೆ ಖರ್ಚಲ್ಲಿ ನಮ್ಮ ಬ್ಲಾಗ್ ನೋಡೋದನ್ನ ಇಷ್ಟ. ಹೌದು, ನಮ್ ಬ್ಲಾಗ್ ಅಲ್ಲಿ ಇದೆಲ್ಲ ತೋರಿಸ್ತಾ ಇದೀವಿ ನೋಡಿ ನಾವು. ಡೇಂಜರ್. ನಮ್ ಬ್ಲಾಗ್ ನೋಡೋದ್ರಿಂದ ಎಷ್ಟೆಲ್ಲ ಅಡ್ವಾಂಟೇಜ್ ನೋಡಿ. ಖರ್ಚಿಲ್ದೇನೆ, ಟೈಮ್ ಸ್ಪೆಂಡ್ ಮಾಡ್ದೇನೆ ನೋಡಿ. ಇದು ನೋಡಿ ಕಾಡಲ್ಲಿ ನಾಡಲ್ಲೆಲ್ಲ ಬೆಳೆಯಲ್ಲ ಇದು. ಬರೀ ಕಾಡಲ್ಲಿ ಮಾತ್ರ ಬೆಳೆಯೋದು. ನೋಡ್ಕೊಂಬಿಡಿ. ಎಲ್ಲಿ? ಓ, ಆಗ್ತಾ ಇದೆ ಬಾಲ. ಅದ್ ನೋಡಿ ತಲೆ, ಇದ್ ನೋಡಿ ಕಾಲು ಹಾಕಿ ಕಾಲು ಇದು. ಯಾರೇ ಡೈನೋಸರಸ್ ನೋಡಿಲ್ಲ ನೋಡ್ಕೋಬಿಡಿ. ಅಯ್ಯೋ ಭಯ ಆಗ್ತಿದೆ. ಡೈನೋಸರ್ ಇಲ್ಲ ಅನ್ಸುತ್ತೆ ಯಾಕೋ. ಅಲ್ಲೂ ಚಿನ್ನ ನೀನು ನಾನು ಒಬ್ಳೆ ಎಷ್ಟು ಡೇರ್ ಗರ್ಲ್, ಒಬ್ಳೆ ಕೂತಿದ್ದೀನಿ ನಾನು. ಅದಕ್ಕೆ ನೋಡಿ ಸಪೋರ್ಟ್ ಅಂತ ಪಕ್ಕದಲ್ಲೇ ಇದೆ. ಇಷ್ಟೇ ಇಷ್ಟೇ ಬಿದೋದ್ರೆ ಹಂಗೆ ಕ್ಯಾಚ್ ಹಾಕೊಂಡ್ಬಿಡೋದಕ್ಕೆ. ಪಾಪ ಅಳ್ತೈತೆ. ನೀರು ನೀರು ನೀರು. ನೋಡಿ ನಾವು ನೀರಲ್ಲೂ ನೆನಿತಿಲ್ಲ. ಏನ್ ಪವರ್ ಇದೆ ನಮ್ಮ ಬಾಡಿ. ವಾಕ್ ಮಾಡಿ ಅಂಡರ್ ದ ವಾಟರ್, ಅಂಡರ್ ವಾಟರ್. ಇಲ್ಲಿ ನೋಡಿ, ಓ ಮೈ ಗಾಡ್, ಇಲ್ಲಿ ನೋಡಿ ಹೀರೋಯಿನ್ ಬ್ಯಾಗು ಮತ್ತೆ ಕನ್ನಡಿ, ಅವಳ ಡ್ರೆಸ್ಸು, ಅವಳ ಟೋಪಿ. ಬೆಡ್ ಅದೇ ನಾವು ಮಲ್ಕೋತಾ ಇದ್ದಿದ್ದು. ಅಲ್ಲೇ ಪಿಕ್ಚರ್ ಇದ್ದಿದ್ದು, ಅದು ಅಲ್ಲೇ ಎಲ್ಲೋ ಐತೆ, ತೆಗ್ದ್ಬಿಟ್ಟಿಟ್ಟಿದ್ದಾರೆ. ನಾವು ಇವ್ರು ಜಂಪ್ ಮಾಡಿ ಹೋಗ್ಬೋದು. ಹೆಲ್ಪ್ ಮಾಡ್ತಾ ಇರೋದು ಹಿಂಗ್ ಮಾಡ್ತೀರ ಅಂತ ಬಿಗ ಹಾಕಿರ್ತ ಇದು ಇರೋದಾ? ಹೀರೋ ಹೀರೋಯಿನ್ ಅಲ್ಲೇ ಇದ್ದಾರೆ. ಇದು ಹಾಸ್ಟೆಲ್ ಅಲ್ಲಿ ಇರುತ್ತಲ್ಲ ಬೆಡ್, ಆ ತರ ಆಗ್ಬಿಟ್ಟಿದ್ದಾರೆ. ಈ ತರ ನಮ್ದು ಒಂದು ಸೆಪರೇಟ್ ಹಿಂಗೆ ಇದೆ, ಚೆನ್ನಾಗಿರುತ್ತಲ್ವಾ? ಎಲ್ಲ ಸರ್ವೆಂಟ್ಸ್ ಕಾಲ್ಗೊಬ್ರು ಕೈಗೊಬ್ರು. ಬನ್ನಿ ಎಲ್ಲ ಕೆಂಡ ಹಾಕಿ, ಅದು ಏನಂತಾರೆ ಇದ್ಲ ಹಾಕಿ ಅಡ್ಗು ಮುಂದೆ ಹೋಗ್ಲಿ. ಟೈಟಾನಿಕ್ ಶಿಪ್. ನಾವು ಶಿಪ್ ಒಳಗಡೆ ಇದೀವಲ್ವಾ? ನಾವು ಶಿಪ್ ಟೈರ್ ಅಂದ್ರೆ ಏನಂತಾರೆ ಇದನ್ನ, ಚಕ್ರನೇ ನೋಡ್ತಾ ಇದೀವಿ. ಹಾ ಬನ್ನಿ ಬನ್ನಿ, ಸಮುದ್ರ ಬಂತು ಬಂತು. ಕ್ಯಾಬಿನೆಟ್ ಇವೆಲ್ಲ ನೋಡಿ. ನೀರು ನೋಡಿ ಇವೆಲ್ಲ, ನೀರೇ ಇಲ್ಲ. ಇಲ್ಲೆಲ್ಲ ಡಾಲ್ಫಿನ್ ನೋಡಿದೆ. ನೋಡಿ ರಾಣಿ ಬರ್ತಾ ಇದ್ರೆ ಎಷ್ಟು ಆರಾಮಾಗಿ. ಹೌದಮ್ಮ, ನಾನು ಹೋಗ್ಬಿಟ್ರೆ ಅವ್ರದ್ದು ವ್ಯಾಲ್ಯೂ ಕಡಿಮೆ ಆಗೋಗ್ಬಿಡುತ್ತೆ. ಅಯ್ಯೋ ನಿನ್ನೆ ಕರೆದಿದ್ರು ಅದಕ್ಕೆ. ನಾನು ಹೋದ್ರೆ ಅಂದ್ರೆ ಇವಾಗಿರೋ ಸೈಟ್ ಮುಂದೆ ಹೋಗ್ಬಿಡೋದು. ನಿಜವಾಗ್ಲೂ ಹಿಂಗೆ ಇತ್ತ ಟೈಟಾನಿಕ್ ಶಿಪ್ ಒಳಗಡೆ ಇನ್ನೂ ಸಖತ್ತಾಗಿ ನಡಿ. ಎಲ್ಲರೂ ಮರಿ ಟೈಟಾನಿಕ್ ಅಲ್ಲಿ ಹೋಗೋಣ. ಅಲ್ಲಲ್ಲಿ ಚಿಕ್ಕ ಚಿಕ್ಕದು ಅವ್ರು ತಗೊಂಡು ಹೋಗ್ತಾ ಇರೋದು ಶಿಪ್ಪಲ್ಲಿ. ರೋಮಿಯೋ ಜೂಲಿಯಟ್ ಇದಕ್ಕೆ ಯಾಕೆ ರೋಮಿಯೋ ಜೂಲಿಯಟ್ ಇವ್ರು ಹೇಳೋದು ನಿಜವಾಗ್ಲೂ ಖುಷಿ ಆಗುತ್ತೆ ಅನ್ಕೋಬೇಕು. ನೀರು ಬಂತು ಬಂತು ಬಂತು. ಇಲ್ಲ ಇಲ್ಲ ಬರಲ್ಲ. ಬನ್ನಿ ಬನ್ನಿ. ಯಾರು ಇಲ್ಲ ಇವತ್ತು ಜೊತೆಗೆ. ಮಾಡೋದಕ್ಕೆ ಒಬ್ಬರೇ ಎಕ್ಸಿಟ್ ಹುಡುಕ್ಬೇಕಲ್ವಾ? ಹಾ ಎಕ್ಸಿಟ್ ಹುಡುಕ್ಬೇಕು.
ಪಟ್ ಅಂತ ಹುಡುಕ್ಬಿಡ್ರಿ. ಅವ್ರಿದ್ರೆ ಹೋಗ್ಬೇಡಿ. ಹಾ ಕಾಪಿ ಮಾಡಂಗಿಲ್ಲಪ್ಪ. ಹಾ ಹೆಂಗೆ ನಾವು ಮತ್ತೆ ಅಲ್ಲಿಗೆ ಹೋಗ್ತಾ ಇದೀವಿ ನಾವು. ಇಲ್ಲ ಮೊದಲು ಚಿಕ್ಕದ ಕ್ಲೋಸ್ ಬಂದಿದ್ದೀವಿ. ಬನ್ನಿ ಬನ್ನಿ, ಇಲ್ಲ ಇದೆ ಜಾಗ. ಅದು ಎಕ್ಸಿಟ್ ಅಲ್ಲ, ಕ್ಲೋಸ್ ಅದು. ಅದು ಕ್ಲೋಸ್. ಎಲ್ಲಿ ಮೇಡಮ್ ನೀವು ಹೋಗ್ತಿರೋದು? ಹಿಂಗೆ ಹಿಂಗೆ ವಾಪಸ್ ಬರ್ಬೇಕು. ಹಿಂಗೆ ಹೋಗೋಣ. ಇಲ್ಲ ಹಿಂಗ್ ವಾಪಸ್ಸು ಕ್ಲೋಸ್ ಆಗಿದೆ. ಇಲ್ಲ ಇದು ಮಾಡಿದ್ದಾರೆ ಅನ್ಸುತ್ತೆ ಇವಾಗ. ಬೊಮ್ಮ ಈ ಸಲಿ ಎಲ್ಲ ಕ್ಲೋಸ್ ಮಾಡಿ ದೊಡ್ಡದ್ ಮಾಡ್ಬಿಟ್ಟಿದ್ದಾರೆ ಕಣ್ರಿ. ಸಣ್ಣ ಹಾಕ್ತೀನಿ ಹುಡ್ಕೋ ಅಷ್ಟರಲ್ಲಿ. ಫಟ್ ಅಂತ ಹುಡುಕ್ತೀನಿ ಅಂತ ಹೇಳಿದ್ರಲ್ಲ, ಈಗ ಫಟ್ ಅಂತ ಹುಡುಕ್ತೀನಿ. ಓ ಮೈ ಗಾಡ್, ಏಜ್ ಎಷ್ಟು ನಿಮ್ದು? 22. ಬೋಬಮ್ಮ, ಇವ್ರು ನನ್ಗೆ 1 ವರ್ಷ ಆಯಸ್ ಕಿತ್ಕೊಬೇಕಂತ ಅಕ್ಕ ಅಂತವ್ರೆ. ಅಕ್ಷಿತಾನೆ ಸಾಕು 21 ನನಗೆ. ಓ ಈ ನಿಮ್ಗೂ ಸಿಕ್ಕಿಲ್ವಾ? ಎಕ್ಸಿಟ್ ಅಂದ್ರೆ ಇವಾಗ ಏನಾದ್ರೂ ಎಕ್ಸಿಟ್ ಅಂತ ಹಾಕಿರ್ತಾರೆ. ಅವ್ಳು ಒಬ್ರು ಬಂದ್ರೆ ಗೊತ್ತಾ ಎಕ್ಸಿಟ್, ನಾವೇ ಹುಡಿಕೊಂಡು ಎಕ್ಸಿಟ್ ಹೋಗ್ಬೇಕು. ಅಲ್ಲೆಲ್ಲ ಸಿಕ್ಕಿಲ್ವಾ? ಫಸ್ಟ್ ಇಷ್ಟೊಂದು ಇರ್ಲಿಲ್ಲ, ಇವಾಗ ಯಾಕೋ ಜಾಸ್ತಿ ದೊಡ್ಡದ್ ಮಾಡಿದ್ದಾರೆ. ಯಾರಾದ್ರೂ ಒಬ್ರು ಫಸ್ಟ್ ಎಕ್ಸಿಟ್ ಹುಡುಕಿ ನೋಡೋಣ, ಯಾರು ಹುಡುಕ್ತಾರೆ ನೋಡೋಣ. ಸಿಸ್ಟರ್ ನಾನು ನೀನು ಇಬ್ಬರೇ ಹುಡ್ಕೋಣ ಎಕ್ಸಿಟ್ ನ ಫಸ್ಟ್. ಹಾ, ನಂಗೆ ಪೇಮೆಂಟ್ ಕೊಟ್ರೆ ನಿಮ್ಗೆ ಕೊಟ್ಬಿಡ್ತೀನಿ. ನಂಗೆ ಪೇಮೆಂಟ್ ಕೊಡಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸಿಕ್ಬಿಡ್ತು, ನಾವೇ ಫಸ್ಟ್ ಬಂದಿದ್ದು. ನಾವೇ ಫಸ್ಟ್. ಈಗ ನೋಡೋಣ. ನೋಡಿ ನಾನೇ ಫಸ್ಟ್ ಬಂದಿರೋದು, ನೀವು ನನ್ನ ಜೊತೆ ಬರ್ಲಿಲ್ವಾ? ಲಾಕ್ ಆಗ್ಬಿಟ್ಟಿದೀವಿ ನಾನು ಮತ್ತೆ ಇವನ್ನ ಇಬ್ರು ಹೋಗ್ಬಿಟ್ಟಿದೀರ ಎಲ್ರು. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೂಪರ್ ಆಗಿತ್ತು. ಏನಾದ್ರೂ ಒಬ್ಬನೇ ಬಿಟ್ಟು ಹೋಗ್ಬಿಟ್ರೆ ದೀಪ ಇಲ್ದೇ ಇರೋದು ಫುಲ್ ಆಗಿದ್ವಿ. ಬರೀ ಸ್ಕೆಲಿಟನ್ ಇದೆ ಇದ್ರಲ್ಲಿ. ಎಕ್ಸಿಬಿಷನ್ ಇರುತ್ತಲ್ಲಮ್ಮ, ಬೇಕು ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕೊಟ್ಟು ತಗೊಂಡ್ ಇಟ್ಕೊಂಡಿರ್ತಾರೆ ಅನ್ಕೋತೀನಿ. ನಿಜ ಅಲ್ವಾ? ಹೌದು, ಸಿಗೋದು ಅದ್ರಲ್ಲಿ ಮಾತ್ರ. ಇದನ್ನೆಲ್ಲ ಮೂಳೆಗಳನ್ನ ಅಯ್ಯೋ, ನಮ್ಮ ಲ್ಯಾಬಲ್ಲಿ ಐತೆ. ಕೈಯೇ ಒಂದ್ಕಡೆ ಇದು ತಗೊಂಬಂದಿರೋದಲ್ಲ, ಇವನೇ ಮಾಡಿರೋದು ಅನ್ಸುತ್ತೆ. ಮರದಲ್ಲಿ ಮಾಡಿದ್ದಾರೆ. ಇವೆಲ್ಲ ಇರ್ಬೇಕಿತ್ತಲ್ವಾ? 10 foot ಲಾಂಗ್ ಡೈನೋಸರ್ ಅಂತ. ಇದೇನ್ ವರ್ಜಿನಲ್ ಮೂಳೆ ಮಾಡಿದಾರ ಅಂದ್ರೆ, ಬಟ್ ವರ್ಜಿನಲ್ ತರನೇ ಇದೆ, ಸೇಮ್ ಮೂಳೆ ತರನೇ ಇದೆ. ಒರಿಜಿನಲ್ ಅಲ್ಲ, ಒರಿಜಿನಲ್ ಅಲ್ಲ. ಇಷ್ಟು ಚಿಕ್ಕ ಡೈನೋಸರ್ ಇರುತ್ತಾ? ಹೌದು, ಹಿಂಗಿದೆ ನೋಡಿ ಮಕ್ಕಳೇ, ಹಿಂಗಿದ್ದೋ ಅಂತ. ಸಂತೋಷ ಬ್ಲ್ಯಾಕಿ ಅವರು ಯೂಸ್ ಮಾಡ್ತಿದ್ದೇನೆ ಅನ್ಸುತ್ತೆ, ಅದಕ್ಕೆ ವೈಟ್ ಈಗ ಅಲ್ಲಿ ನೋಡು, ಸ್ಕೆಲಿಟನ್ ಹೋಗಿ ಮರಿ ಹಾಕಿದ್ದಾರೆ. ಸ್ಕೆಲಿಟನ್ ಇಂದ ಹೊರಗಡೆ ಬಂದಿರೋದು. ಕರಿಮಣಿ ಮಾಲೀಕ ಯಾರಂತ ನಿಮ್ಗೆ ಗೊತ್ತಾ? ರಾಹುಲ್ಲ ನೋಡಿ, ಆಂಕರ್ ಆನ್ಸರ್ ಕೊಡ್ತವ್ರೆ. ಕೆಳಗಡೆ ನೋಡಿ ಇವ್ರ ತರ ಇದ್ದಾರಂತೆ. ಅದು ಸ್ವಲ್ಪ ಬೆಳವಣಿಗೆ ಕೆಳಗಡೆ ಪಾಟ್ ಇನ್ನೇನು ಬಂದೇ ಇಲ್ಲ. ನೋಡಿ ಮೊಟ್ಟೆ ಹೊಡೆದ್ಬಿಟ್ಟಿದೆ, ಅವ್ರ ಅಮ್ಮನೇ ಕಾಲಲ್ಲಿ ತುಳಿದ್ಬಿಟ್ಟಿದೆ. ಒಂದು ಗೊತ್ತಾಗ್ತಿಲ್ಲ, ಮೊಟ್ಟೆ ಹೊಡಿಬೇಕಾದ್ರೆ ಎಲ್ಲ ಸೆಂಟಿಮೀಟರ್ ಪ್ರಕಾರ ಭಾಗ ಆಗಿದೆ. ಇದು ಈ ಜನರೇಷನ್ ಮರಿ, ಅದಕ್ಕೆ ಹಿಂಗೆ ಇರ್ಬೇಕು, ಅಕ್ಯುರೇಟ್ ಆಗಿದ್ರೆ ಜನಗಳು. ಅದಕ್ಕೆ ಕಲರ್ ಆಗೈತೆ. ಹೌದು, ನಿಮ್ಮ ಅಭಿಪ್ರಾಯ ಏನು ಮರಿ? ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, just looking like a wow.
ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತನೂ ತುಂಬಾ ರೋಪ್ ಆ್ಯಕ್ಟಿವಿಟೀಸ್ ಇದೆ. ಇವಾಗ ನಾವು ರೆಸಾರ್ಟ್ಗೆಲ್ಲ ಹೋದಾಗ ಮಿನಿಮಲ್ ಆ್ಯಕ್ಟಿವಿಟೀಸ್ ಇರುತ್ತೆ ರೋಪ್ದು, ಬಟ್ ಇಲ್ಲಿ ತುಂಬ ರೋಪ್ ಆ್ಯಕ್ಟಿವಿಟೀಸ್ ಇದೆ. ನಾನಂತೂ ಟ್ರೈ ಮಾಡೋದಕ್ಕೆ ಹೋಗಿಲ್ಲ. ನನಗೆ ಮೊದಲೇ ಹೈಟ್ ಫೋಬಿಯಾ ಇರೋದ್ರಿಂದ ನಾನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಆಟಾಡಿ ತುಂಬ ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ಊಟ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಇದೆ, ಸೊ ಯಾವ್ದು ಬೇಕಾದರೂ ತಿನ್ಬೋದು. ಸೊ ಎಸ್, ಇದು ನನ್ನ ವ್ಲಾಗ್. ಆ್ಯಕ್ಚುಲಿ ನಾನು ಬರಬೇಕಾದ್ರೆ ಗಾಡಿ ತೊಗೊಂಬಂದಿದ್ದೆ ಆ್ಯಂಡ್ ಹೋಗ್ಬೇಕಾದ್ರೆ ನನ್ನ ಫ್ರೆಂಡಿಗೆ ಗಾಡಿ ಓಡಿಸು ಅಂತ ಕೊಟ್ಟು ಹಿಂದೆ ಕೂತ್ಕೊಂಡಿದ್ದೀನಿ. ತುಂಬ ಟಯರ್ಡ್ ಆಗೋಗಿದೆ. ಅದಕ್ಕೆ ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ವಿಡಿಯೋ ನೋಡಿದ್ದೀರಾ, ಸುಮ್ಮನೆ ಹೋಗೋದಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ಬೇರೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.